ಎಲ್ರಿಗೂ ನಮಸ್ಕಾರ. Welcome to our PS Studies YouTube channel. In this video, we will have a look at the model question paper 1, which has been let out by the KSEAB. ಸೊ KSEAB ಅವರು ಹೊರಗಡೆ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಿದ್ದು ಅದರ ಬಗ್ಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ದ ವೆರಿ ಫಸ್ಟ್ ಪಾರ್ಟ್ ಇದನ್ನು ನಾವು ಈ ಪ್ರಶ್ನೆ ಪತ್ರಿಕೆನ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಯಾವ ಪಾರ್ಟನ್ನು ಯಾವ ಪ್ರಶ್ನೆಗಳನ್ನು ಮೊದಲನೇದಾಗಿ ಆನ್ಸರ್ ಮಾಡಿದ್ರೆ ದೇ ಆರ್ ದ ಮೋಸ್ಟ್ ಮಾರ್ಕ್ಸ್ ಸ್ಕೋರಿಂಗ್ ಏರಿಯಾಸ್, ಹಾಗಾಗಿ ಅದು ಯಾವುದನ್ನು ಫಸ್ಟ್ ಇನ್ ಆರ್ಡರ್ ಆನ್ಸರ್ ಮಾಡಿ ದಟ್ ಈಸ್ ಬೆಟರ್ ಅಂತ ನಾನು ಹೇಳಿದ್ದೀನಿ. ಸೊ ಅದನ್ನು ನೀವು ವೀಕ್ಷಿಸಬಹುದು. ಈ ಒಂದು ವಿಡಿಯೋದಲ್ಲಿ ಐ ವಿಲ್ ಲೆಟ್ ಯು ನೋ ದ ಆನ್ಸರ್ಸ್. ಸೊ ಪಾರ್ಟ್ ಎ ಬಂದು MCQ ಕ್ವೆಶ್ಚನ್ಸ್ 10 ಮಾರ್ಕಿಗಿರುತ್ತೆ, ಹಾಗಾಗಿ ಅಟೆಂಪ್ಟ್ ಆಲ್ ದ ಕ್ವೆಶ್ಚನ್ಸ್ ವಿತೌಟ್ ಫೇಲ್. ಇದರಲ್ಲಿ ನೀವು ಆನ್ಸರ್ ಬರೀಬೇಕಿದ್ರೆ ರೈಟ್ ಫಸ್ಟ್ ಮೇನ್ ಆನ್ಸರ್ 1, ಆಮೇಲೆ ಫಾರ್ ಎಕ್ಸಾಂಪಲ್ ವಿಚ್ ಎವರ್ ಇಸ್ ದ ಆನ್ಸರ್ ABCD ನಲ್ಲಿ ಯಾವುದೋ ಒಂದು ಆಪ್ಷನ್ ಆನ್ಸರ್ ಆಗಿರುತ್ತಲ್ಲ, ಆ ಆಪ್ಷನ್ ಕಂಪ್ಲೀಟಾಗಿ ಆನ್ಸರನ್ನು ಬರೀತೀರ. ಹಾಗಾಗಿ ಲೆಟ್ us look at the first question. Answer the following by choosing the right option. The expression day in night in Romeo and Juliet refers to 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡೇ ಇನ್ ನೈಟ್, ರಾತ್ರಿಯಲ್ಲಿ ಹಗಲು ಅಂತ ಹೇಳೋದು ರೋಮಿಯೋಗೆ, ಹಾಗಾಗಿ ದ ಆನ್ಸರ್ ಇಸ್ ಬಿ, ರೋಮಿಯೋ. ಸೆಕೆಂಡ್ ಕ್ವೆಶ್ಚನ್, what was the initial hitch in executing the criminal in 2 Deer? So here you have 4 options. The right answer is answer B. They didn't have a guillotine and an executioner. ಎರಡೂ ಅವರ ಹತ್ತಿರ ಇರಲಿಲ್ಲ. ಹಾಗಾಗಿ ನೀವು ಆನ್ಸರ್ ಬರಿಬೇಕಾದ್ರೆ ಆನ್ಸರ್ ಬಿ ಅಂತ ಬರೆದು ಯು ವಿಲ್ ರೈಟ್ ದಟ್ ಹೋಲ್ ಸೆಂಟೆನ್ಸ್, ಕಂಪ್ಲೀಟ್ ಸೆಂಟೆನ್ಸನ್ನು ಬರೀತೀರ. Question number 3, the metaphor bows and arrows in On Children stands for. The answer is parents and children. Bows parents, arrows children. ಜ್ಞಾಪಕ ಇಟ್ಕೊಳ್ಳಿ. Question number 4, according to Vandana Shiva, the failure to understand biodiversity and its many functions is at the root of. Answer is A, option A, that is impoverishment of nature and culture. ಸೊ ಹಿಯರ್ ದ 4 ಆಪ್ಷನ್ಸ್ ಆರ್ ಬಿಟ್ ಕನ್ಫ್ಯೂಸಿಂಗ್, ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿ ಕೊಟ್ಟಿದ್ದಾರೆ. ಇದಕ್ಕೋಸ್ಕರನೇ ವಾಟ್ ಐ ಸಜೆಸ್ಟ್ ಇಸ್ ಯು ಹ್ಯಾವ್ ಟು ರೀಡ್ ದ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಗಿವನ್ ಇನ್ ದ ಯೂನಿಟ್ಸ್. ಟೆಕ್ಸ್ಟ್ ಬುಕ್ ಕೋರ್ಸ್ ಬುಕ್ಕಲ್ಲಿ ಆ ಪ್ರತಿ ಯೂನಿಟನ್ನು ನೀವು ರಾದರ್ ದ್ಯಾನ್ ರೀಡಿಂಗ್ ಗೈಡ್ ಆರ್ ನೋಟ್ಸ್, ಫಸ್ಟ್ ನೀವೇನು ಮಾಡಬೇಕು, ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಯೂನಿಟ್ಸ್ ಅಲ್ಲಿ ನೀವು ಲೈನ್ ಬೈ ಲೈನ್ ಪಾಠ ಮಾಡಬೇಕಿದ್ರೆ ಲೈನ್ ಬೈ ಲೈನ್ ಓದ್ಕೊಂಡಿರ್ತೀರ. ಈಗ ಇಂಪಾರ್ಟೆಂಟ್ ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ಕೊಂಡಿರ್ತೀರ, ಅದನ್ನು ನೀವು 2-3 ಬಾರಿ ಓದ್ಕೋಬೇಕು. ಆಗ ಈ MCQ ಬಹಳ ಸುಲಭವಾಗಿ ಆನ್ಸರ್ ಮಾಡ್ಬೋದು, ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. ಸೊ ಇಂಪವರಿಶ್ಮೆಂಟ್ ಅದನ್ನು ಜ್ಞಾಪಕ ಇಟ್ಕೊಳ್ಳಿ, ಆ ಒಂದು ಪದ ಜ್ಞಾಪಕ ಇಟ್ಕೊಳ್ಳಿ. Question number 5, in a sunny morning, Donna Laura used to carry a parasol in her free hand. That is option C, parasol andre colorful umbrella. Question number 6, complete the following line that appears in the poem when you are old and hid his face amid. Answer is option A, a crowd of stars. Question number 7, in the poem To the Foot from its Child, while descending underground, the foot finds everything dark. Underground and takshna, remember it is dark. Question number 8, match the writers from column A. So this is from that particular unit. I believe that books will never disappear. So illi Homer has written the Odyssey, okay, the Greek epic Odyssey, ಜ್ಞಾಪಕ ಇಟ್ಕೊಳ್ಳಿ. ಸ್ಪೆಂಗ್ಲರ್ ಹ್ಯಾಸ್ ರಿಟನ್ ದ ಡಿಕ್ಲೈನ್ ಆಫ್ ದ ವೆಸ್ಟ್, ಗ್ರಿಮ್ಸ್ ಬಂದು ಫೇರಿ ಟೇಲ್ಸ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಥರ್ಡ್, ಬಿ ಫಸ್ಟ್, ಸಿ ಸೆಕೆಂಡ್. ಸೊ ಯು ಹ್ಯಾವ್ ಟು ಆನ್ಸರ್ ಲೈಕ್ ದ್ಯಾಟ್. 9th question, famous and fast Tokaido line connect. Answer is option B, Tokyo and Osaka.
ಸೊ ಜ್ಞಾಪಕ ಇಟ್ಕೊಳ್ಳಿ, ಟೋಕಿಯೋ ಆ್ಯಂಡ್ ಒಸಾಕಾ. 10th question, identify the right sequence. So this is always from either the gardener unit ಅದರಿಂದ ಕೊಟ್ಟಿರ್ತಾರೆ, or where there is a wheel ಇಂದ ಕೊಟ್ಟಿದ್ದಾರೆ. ಇಲ್ಲಿ ಹಿಯರ್ ಶೀಲಾ ರಾಣಿ ಚುಂಕತ್ ಅವರು ತಗೊಂಡಿರುವಂತಹ the steps she followed when she brought Arivoli Iyakkam, light of knowledge movement into picture. What were the steps she followed? The right answer is, don't get confused here. ಇದನ್ನು ಕೂಲಂಕಷವಾಗಿ ಓದಿ ನೀವು ಕರೆಕ್ಟಾಗಿ ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಕರೆಕ್ಟಾಗಿ ಬರೀಬೇಕು. ದ ರೈಟ್ ಆನ್ಸರ್ ಇಸ್ ಆನ್ಸರ್ ಎ. ಶಿ ಗಾಟ್ ದ ಫೀಮೇಲ್ ಆಕ್ಟಿವಿಸ್ಟ್ ಟ್ರೈನ್ಡ್, included mobility as part of literacy drive, pushed banks to give loans, monitored personally. ಅಂದರೆ ವೈಯಕ್ತಿಕವಾಗಿ ಗಮನ ಹರಿಸಿದ್ರು, ಪರ್ಸನಲ್ ಅಟೆನ್ಷನ್ ಕೊಟ್ಟರು. Okay, so this is MCQ. It is very easy provided you read the course book, important sentences, important points. All right, next, that is question number 11. This is passive form of the verb. So Pudukottai, this is for 2 marks. Pudukottai brackets ಅಲ್ಲಿ ಏಕಂತ ಕೊಟ್ಟಿದ್ದಾರೆ, that is the main verb. ಪುದುಕೋಟೆ ಅಂದ ತಕ್ಷಣ ನಮಗೆ ಫ್ಲ್ಯಾಶ್ ಆಗೋದು ವೇರ್ ದೇರ್ ಇಸ್ ಅ ವೀಲ್ ಪಾಠ. ಸೊ ಅಲ್ಲಿ ಆಗ ಆಗಿದ್ದು ವೇ ಬ್ಯಾಕ್ ಇನ್ 1991, ಹಾಗಾಗಿ ಇಟ್ ಇಸ್ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಪುದುಕೋಟೆ ಅನ್ನೋದು ಇಟ್ ಈಸ್ ಅ ಡಿಸ್ಟ್ರಿಕ್ಟ್, ಹಾಗಾಗಿ ಇಟ್ ಇಸ್ ಸಿಂಗ್ಯುಲರ್. ಸೊ ಇಲ್ಲಿ ವಾಟ್ ಇಸ್ ದ ಆನ್ಸರ್? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಆನ್ಸರ್ ಬರೀಬೇಕು. ಹಾಗಾಗಿ ಏನು ಬರೀತೀರಾ? ಟೇಕ್ ಅನ್ನೋದಕ್ಕೆ ಸಿಂಗ್ಯುಲರ್ ಅನ್ನೋದ್ರಿಂದ ವಾಸ್ taken. Pudukottai was taken by storm by 1,500 female cyclists. The town's inhabitants ಅಂತ ಬಂದಾಗ ನಿವಾಸಿಗಳು ಅಂತ ಆಗುತ್ತೆ. ಸೊ ಬಹುವಚನ ಪ್ಲೂರಲ್ ಇರೋದರಿಂದ ವರ್ ಅಂತ ಬರೀತೀರ. ವರ್ ಸ್ಟನ್ನಿಗೆ ಪಾಸ್ಟ್ ಟೆನ್ಸ್ ಸ್ಟನ್ಡ್, STUNNED. ಅಬ್ಸರ್ವ್ ದ ಸ್ಪೆಲ್ಲಿಂಗ್ ಹಿಯರ್. By the all women cycle rally. The craze for cycling ಅನ್ನೋದು it is singular of course. The craze ಹುಚ್ಚುತನ ಅಂತ ಹೇಳ್ತೀವಲ್ಲ, that is singular not plural. ಹಾಗಾಗಿ was ಅಂತ ಬರುತ್ತೆ. was observeಗೆ you add a D which makes in the past tense observed. ಓಕೆ, ಸೊ ದಿಸ್ ಇಸ್ ಇಟ್. ಇಷ್ಟು ಬರೆದ್ರೆ ನಿಮಗೆ 3 marks ಗ್ಯಾರಂಟಿ. 12th ಕ್ವೆಶ್ಚನಿಗೆ ಬಂದಾಗ ಎಕ್ಸ್ಪ್ರೆಷನ್ಸ್. ಸೊ ಎಕ್ಸ್ಪ್ರೆಷನ್ಸ್ ಇಸ್ ಆಲ್ಸೋ ಫ್ರಮ್ ದ ಕೋರ್ಸ್ ಬುಕ್ ಯೂನಿಟ್ಸ್ ಇಟ್ ಸೆಲ್ಫ್. ಕೋರ್ಸ್ ಬುಕ್ಕಿಂದಾನೇ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ 2 ಮಾರ್ಕಿಗೆ. ನೀವು ಆ ಎಕ್ಸ್ಪ್ರೆಷನ್ಸ್ ಅನ್ನೋದನ್ನು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅರ್ಥ ತಿಳ್ಕೊಂಡಿರ್ತೀರ. ಇಟ್ ಈಸ್ ಬೆಟರ್ ಯು ಮೇಕ್ ಅ ಲಿಸ್ಟ್ ಆಫ್ ದ ಗಿವನ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆ್ಯಂಡ್ ರೈಟ್ ಡೌನ್ ದ ಮೀನಿಂಗ್ ಇನ್ ಕನ್ನಡ. ಆಗ it will make your work very easy. So getting out of hand, just note the phrases and idioms which are given in brackets. Getting out of hand ಅಂದರೆ ಕೈ ಜಾರಿ ಹೋಯಿತು ಅಂತ ಅರ್ಥ. went along ಅದ್ರ ಜೊತೆನೇ ಹೋಗ್ತಾ ಇರೋದು. shied away ಅಂದರೆ ಮಾಡಲಿಲ್ಲ, ಅದರಿಂದ ನಾಚಿಕೊಂಡ್ರು. ಸೊ ದೇ ಡಿಡ್ ನಾಟ್ ಡೂ ಅನ್ನೋದು ಅರ್ಥ. ಸೊ ಫಸ್ಟ್ ನಿಮ್ಗೆ ಅರ್ಥ ಗೊತ್ತಾದರೆ ಇಟ್ ಈಸ್ ವೆರಿ ಈಸಿ ಟು ಆನ್ಸರ್. ಇದನ್ನು ದ ಗಾರ್ಡನರ್ ಪಾಠದಿಂದ ಕೊಟ್ಟಿದ್ದಾರೆ. ದ ಪ್ಲಾಂಟೇಶನ್ ಇಂಪ್ರೂವ್ ಡ್ರಾಸ್ಟಿಕಲಿ ವಿತ್ ದ ಅರೈವಲ್ ಆಫ್ ದ ಗಾರ್ಡನರ್. ದ ಓನರ್ ಬಿಕೇಮ್ ಲೇಸಿ ಆ್ಯಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಕಷ್ಟಪಟ್ಟು ಕೆಲಸ ಮಾಡೋದನ್ನು ಬಿಟ್ಟುಬಿಟ್ಟ. ಸೊ ಹಿ ಸ್ಟಾಪ್ಡ್ ಡೂಯಿಂಗ್ ಇಟ್. ಸೊ ಶೈಡ್ ಅವೇ ಇಸ್ ದ ಆನ್ಸರ್. He indulged himself in all sorts of vices. The owner's wife was worried that their life was gradually getting out of hand. ಅವರ ಜೀವನ ಅವರ ಕೈ ಜಾರಿ ಹೋಯಿತು. ಸೊ ದಟ್ ಇಸ್ ದ ಆನ್ಸರ್. 13th ಕ್ವೆಶ್ಚನ್ ಬಂದಾಗ ಪ್ರೊನೌನ್ಸ್. ಸೊ ಪ್ರೊನೌನ್ಸಲ್ಲಿ ಏನು ಮಾಡ್ತೀರಾ? ಫಸ್ಟ್ ಲುಕ್ ಇನ್ ಟು ದ ಪ್ರೊನೌನ್. ಯು ನೋ ದ ಮೀನಿಂಗ್ಸ್ ಆಫ್ ದ ಪ್ರೊನೌನ್ಸ್. ಅದು ನಿಮಗೆ ಗೊತ್ತಿರುತ್ತೆ. ಐ ಅಂದರೆ ನಾನು. ಐಗೆ ಹಿಂದೆ ಏನು ಕೊಟ್ಟಿದ್ದಾರೆ? ನಾನು ಅಂತ ಯಾರೋ ಇಲ್ಲಿ ದೆರ್ ಇಸ್ ಅ ಪರ್ಸನ್, ದೆರ್ ಇಸ್ ಗಿವನ್ ದೆರ್ ಇಸ್ ಅ ನೇಮ್ ಹಿಯರ್, ಜೋಸೆಫ್ ಅಂತ ಇದೆ. ಸೊ ನ್ಯಾಚುರಲಿ ದ ಆನ್ಸರ್ ಇಸ್ ಜೋಸೆಫ್. ಎ ಬಂದು ಥರ್ಡ್. ಐ ಅನ್ನೋದು ಯಾರು? ಜೋಸೆಫ್. ಬಿ ವಿಚ್ ಅಂತ ಕೊಟ್ಟಿದ್ದಾರೆ, ಯಾವುದೆಂದರೆ. ಸೊ ವಿಚ್ ಅನ್ನೋದನ್ನು ಅಲ್ಲಿ ಹುಡುಕ್ತೀರಾ. ಆ್ಯಂಡ್ ವಿಚ್ಗೆ ಹಿಂದೆ ಕೊಟ್ಟಿರೋದೇ ಆನ್ಸರ್. ಹ್ಯೂಜ್ ಗ್ಲೇರ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಆನ್ಸರ್. ಹ್ಯೂಜ್ ಗ್ಲೇರ್ ಅನ್ನೋದು ಇಲ್ಲಿದೆ, ದ ಫಸ್ಟ್ ಒನ್. ಸಿ ಹೂ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸರ್ಚ್ ವೇರ್ ದೆರ್ ಇಸ್ ಹೂ. ಹೂಗೆ ಹಿಂದೆ ಇರೋದು ಪೀಪಲ್, ಜನರು ಅಂತ. ಸೊ ಪೀಪಲ್ ಇಸ್ ದ ಆನ್ಸರ್. ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಡಿ ಇಟ್ ಅಂದರೆ ಸ್ಯಾಂಡ್ ಆ್ಯಂಡ್ ವಾಟರ್.
ಪ್ರೊನೌನ್ಸ್ಗೆ ಹಿಂದೆ ಕೊಟ್ಟಿರೋದೇ ಆನ್ಸರ್ ಇರುತ್ತೆ ಯೂಶಲಿ. ಸೊ ಸ್ಯಾಂಡ್ ಆ್ಯಂಡ್ ವಾಟರ್, 6th one is the answer. ದೇರ್, ಅವರ, ದೇರ್ ಫೇಸಸ್ ಅಂದರೆ ಯಾರ, ಜನರ ಮುಖಗಳು. ಸೊ ಪೀಪಲ್ಸ್ ಫೇಸಸ್. ಓಕೆ, so 4th is the answer. So you have to answer like that. When you come to part B, of course 1 or 2 sentences each ಬರೀಬಹುದು. 2 points ಯಾವುದೋ 2 ಅಂಶಗಳು ಉತ್ತರವಾಗಿರುತ್ತೆ. ಹಾಗಾಗಿ ನೀವು 4 ಕ್ವೆಶ್ಚನ್ಸಲ್ಲಿ 4 out of 4 questions you will answer any 3. Answer any 4 in about 60 words each. So ಅದನ್ನು ಅಷ್ಟೇ ಒಂದು 5 questions you will answer any 4. So here you have to note certain points, like when you come to everything, this particular unit on Vandana Shiva, you will expect questions from Navadanya farm. Write a note on Navadanya farm, earth democracy, or forest, culture of the forest, or Shantiniketan, Rabindranath Tagore. So like that. ಆ ರೀತಿ ಸ್ವಲ್ಪ ಗೆಸ್ ವರ್ಕ್ ಮಾಡಿದ್ರೆ here you can answer these questions very very easily. For example, in unit 1, Romeo and Juliet, you will definitely have that question. How does Romeo describe Juliet's beauty? How does Juliet describe Romeo's charm? So out of the 2 you will have any one question. So ಈ ರೀತಿ ನೀವು ಗೆಸ್ ವರ್ಕ್ ಮಾಡ್ಬೋದು. ಅದೇ ರೀತಿ 100 words ಅಂತ ಕೊಟ್ಟಿದ್ದಾರೆ. So just write around about 20 lines. If you write 5 words in a line, 20 lines ಬರೀಬಹುದು. ಸೊ ಅದನ್ನು ಅದರಲ್ಲಿ ಜ್ಞಾಪಕ ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ ಬಂದಾಗ ಕಾಂಪ್ರಿಹೆನ್ಷನ್ ಪ್ಯಾಸೇಜ್. ಮೈ ಸಜೆಷನ್ ಇಸ್ ದ್ಯಾಟ್ ಯು ಫಸ್ಟ್ ರೀಡ್ ದ ಕ್ವೆಶ್ಚನ್ ಆ್ಯಂಡ್ ದೆನ್ ಸರ್ಚ್ ಫಾರ್ ದ ಆನ್ಸರ್. ಓಕೆ, rather than reading the complete passage first. ಅದರಲ್ಲಿ ಫಾರ್ ಎಕ್ಸಾಂಪಲ್ ಯು ಡು ನಾಟ್ ನೋ ದ meaning of the question, ಆ question ಅರ್ಥ ಆಗಲಿಲ್ಲ, ಆವಾಗ what do? Just look at the words given in the question and search for those words in that passage. ಸೊ ಆ ಪದಗಳನ್ನು ನೀವು ಆ ಪ್ಯಾಸೇಜಲ್ಲಿ ಹುಡುಕಿದಾಗ ಯು ವಿಲ್ ಫೈಂಡ್ ಅ ಪರ್ಟಿಕ್ಯುಲರ್ ಸೆಂಟೆನ್ಸ್. ಸೊ ರೈಟ್ ದ ಸೆಂಟೆನ್ಸ್ ಪ್ರಿಯರ್ ಟು ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್, ಮಿಡಲ್ ಸೆಂಟೆನ್ಸ್ ಆ್ಯಂಡ್ ದ ಲೇಟೆಸ್ಟ್ ಸೆಂಟೆನ್ಸ್. ಸೊ 3 sentences ಬರೆದಾಗ ಡೆಫಿನೆಟ್ಲಿ ಯೋರ್ ಆನ್ಸರ್ ವಿಲ್ ಬಿ ವಿತಿನ್ ದೋಸ್ 3 sentences. ಸೊ ಆ ಥರ ಗೆಸ್ ವರ್ಕ್ ಮಾಡಿ ಬರೆದುಬಿಡಿ. ಡೋಂಟ್ ಲೀವ್ ಎನಿ ಆನ್ಸರ್ ಅನ್ಅಟೆಂಪ್ಟೆಡ್. ಯಾವುದು ಬರೀದೆ ಬಿಟ್ಬಿಡಬೇಡಿ. ಆ್ಯಂಡ್ ಪೊಯೆಟ್ರಿ ಕಾಂಪ್ರಿಹೆನ್ಷನ್ ಇಸ್ ಆಲ್ಸೋ ಲೈಕ್ ದ್ಯಾಟ್. ಪಾರ್ಟ್ ಡಿ ಬಂದಾಗ ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಸಿ ಲಿಂಕರ್ಸ್ ಅಂತ ಇರುತ್ತೆ, ಅಥವಾ ರೀರೈಟ್ ಆ್ಯಸ್ ಡೈರೆಕ್ಟೆಡ್, ಆರ್ಟಿಕಲ್ಸ್, ಕ್ವೆಶ್ಚನ್ ಟ್ಯಾಗ್ಸ್ ಈ ರೀತಿ ಇರುತ್ತೆ. ಲಿಂಕರ್ಸ್ಗಿಂತ ದಿಸ್ ಇಸ್ ಬೆಟರ್. ದಟ್ ಈಸ್ ಆರ್ಟಿಕಲ್ಸ್, ಸೆಗ್ಮೆಂಟ್ಸ್, ಮೀನಿಂಗ್ಫುಲ್ ಸೆಂಟೆನ್ಸ್, ಜಂಬಲ್ ಸೆಗ್ಮೆಂಟ್ಸ್ ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅದನ್ನು ಬರೆಯೋದು 4 marksಗೆ ಅದು ಸುಲಭ. ಸೊ ಇನ್ ಅನ್ ಇಂಟರ್ವ್ಯೂ ಅ ಕ್ಯಾಂಡಿಡೇಟ್ ವಾಸ್ ಆಸ್ಡ್, ಒಬ್ಬ ಕ್ಯಾಂಡಿಡೇಟ್, ಆ್ಯನ್ ಅಂತ ಬರೋದಿಲ್ಲ, ಅ ಕ್ಯಾಂಡಿಡೇಟ್ ವಾಸ್ ಆಸ್ಡ್. ಸೊ ಸೆಕೆಂಡ್ ಒನ್, ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಒಂದು ವಾಕ್ಯ an English sentence has subject verb ಅಥವಾ subject verb object. ದಿಸ್ ಇಸ್ ದ ಪ್ಯಾಟರ್ನ್, ಸೆಂಟೆನ್ಸ್ ಪ್ಯಾಟರ್ನ್ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಸೆಂಟೆನ್ಸಲ್ಲಿ ಯೂಶಲಿ ಫಸ್ಟ್ ಸಬ್ಜೆಕ್ಟ್ ಬರೋದು ನೌನ್ ಅಥವಾ ಪ್ರೊನೌನ್ ಇರುತ್ತೆ. ಇಲ್ಲಿ ಯಾವುದು ಒಂದು ಡೆಮೋಕ್ರಸಿ ಅಥವಾ ಮೀಡಿಯಾ. ಸೊ ಜಸ್ಟ್ ಟ್ರಾನ್ಸ್ಲೇಟ್ ದ ವರ್ಡ್ಸ್ ಇಂಟು ಕನ್ನಡ. ನೀವು ಕನ್ನಡಕ್ಕೆ ಭಾಷಾಂತರ ಮಾಡಿಕೊಂಡಾಗ ಯು ವಿಲ್ ಗೆಟ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ಹಾಗಾಗಿ ಈಸಿಯಾಗಿ ಬರೀಬಹುದು. ದ ಮೀಡಿಯಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ಅ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಇದಕ್ಕಷ್ಟೇ ಪಾಸ್ಟ್ ಟೆನ್ಸ್ ಆ ಪ್ರೆಸೆಂಟ್ ಟೆನ್ಸ್ ಅಂತ ನೋಡ್ಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ ಯು ವಿಲ್ ರೈಟ್ ಸಿಂಗ್ಯುಲರ ಪ್ಲೂರಲ್ಲ ಅನ್ನೋದು ಮ್ಯಾಟರ್ ಆಗುತ್ತೆ. ದ ನಂಬರ್ ಆಫ್ ಡ್ರಾಪ್ ಔಟ್ಸ್. ಸೊ ಡ್ರಾಪ್ ಔಟ್ಸಿನ ಸಂಖ್ಯೆ ಅನ್ನೋದು ಒಂದು ಸಂಖ್ಯೆ ಇರುತ್ತೆ. ಹಾಗಾಗಿ ವಾಸ್ ಅಂತ ಬರುತ್ತೆ. ವಾಸ್ ಕ್ವೈಟ್ ಲಾರ್ಜ್. ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್. ಒನ್ ಡೇ ಅ ವೋಲ್ಫ್ ಅಂದರೆ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಬಿ ಅನ್ನೋದನ್ನು ಪಾಸ್ಟ್ ಟೆನ್ಸ್ ಮಾಡಿದಾಗ ವಾಸ್, ಡ್ರಿಂಕಿಗೆ ಡ್ರಿಂಕಿಂಗ್, ವಾಸ್ ಡ್ರಿಂಕಿಂಗ್. ನೆಕ್ಸ್ಟ್, ಸೊ ಯು ವಿಲ್ ಆನ್ಸರ್ ಲೈಕ್ ದಿಸ್. Okay, then coming to question number 32, rewrite as directed. See, error identification kinta this is easier. Yaudu question tag matte frame question to get underlined word as answer. Question tag nodi, Abhijit sang anta kottidare.
sang is the main verb here. So did, sang ಅನ್ನೋದು past tense. So did ಅಂತ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. Did is positive, ಅದಕ್ಕೆ ನೆಗೆಟಿವ್ ಏನು? Didn't he. ಅಭಿಜಿತ್ ಬದಲು he ಅಂತ ಬರಿತೀವಿ. ಸೊ ಆನ್ಸರ್ ಇಸ್ ಡಿಡಂಟ್ he. The book is the most astounding invention of man. ಬುಕ್ ಯಾವುದು ಅನ್ನೋದು ಬರಬೇಕಲ್ಲಿ. ಹಾಗಾಗಿ ಯಾವುದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ವಿಚ್ ಇಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಕ್ವೆಶ್ಚನ್ ಮಾರ್ಕ್, ಆ ರೀತಿ ಬರೀಬೇಕು. ದೆನ್ ಕಮಿಂಗ್ ಟು question number 33, diabetes. So write the tree diagram there, copy it as it is. Diabetes anta nodid takshana is a chronic disease. First box alli chronic disease. Types anta nodidaga type 1, second box alli type 1, third box alli type 2. Gestational diabetes means anta kottidare. Fourth box alli diabetes when pregnant. So ashte baritira. Now report the following conversation ge ಜ್ಞಾಪಕ ಇಟ್ಕೊಳ್ಳಿ. One paragraph al baritira. So here I will tell you the answer. Roof asked Ezenwa, what greater honor could a village have? Full stop. He also asked if he knew why they were singled out for that recognition. Full stop. He told to think of the pipe-borne water PAP had promised them. ಈ ರೀತಿ ಬರಿಬೇಕು. ಕಂಟಿನ್ಯೂ ದೇರ್ ಇಟ್ ಸೆಲ್ಫ್, ಅಲ್ಲೇ ಕಂಟಿನ್ಯೂ ಮಾಡಿ. ಎಜೆನ್ವಾ ರಿಪ್ಲೈಡ್ ದ್ಯಾಟ್ ದೇ ಬಿಲೀವ್ಡ್ ಎವ್ರಿ ವರ್ಡ್ ಆಫ್ ಹಿಮ್. He also said that they shall drop their paper for Marcus. So ಇಷ್ಟು ಬರೆದ್ರೆ 5 out of 5 ಡೆಫಿನೆಟ್ ಆಗಿ ಸಿಗುತ್ತೆ. ನಾವು ಕ್ವೆಶ್ಚನ್ ನಂಬರ್ 35, ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಫ್ರೆಂಡ್ಸ್ ಅನ್ನೋದ್ರಿಂದ ರೆಸ್ಪಾನ್ಸ್ ಟು ಗ್ರೀಟಿಂಗ್ ಜಸ್ವಂತ್. ಹೆಲೋ ಜಸ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂದಾಗ ನೀವು ಹಾಯ್ ಅಂತ ಬರೀರಿ, ಹಲೋ ಅಂತ ಬರೀರಿ. ಹಾಯ್ ಆರ್ ಹಲೋ. ಐ ಆಮ್ ಫೈನ್ ಅಂತ ಬರೀತೀರ. ನೆಕ್ಸ್ಟ್ ಎಂಕ್ವೈಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್. ಸೊ ಅನಘ, just imagine and write when is the next match yavaga anta keltale. Jaswant gives information, it is tomorrow, naale anta ಹೇಳ್ತಾನೆ. ಸೊ ದಟ್ ಇಸ್ ಇಟ್. ಇಷ್ಟು ಬರೆದ್ರೆ 3 marks ಗ್ಯಾರಂಟಿ. ಕಮಿಂಗ್ ಟು ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಇಸ್ ಈಸಿಯರ್ ದ್ಯಾನ್ ಸ್ಪೀಚ್ ರೈಟಿಂಗ್ ಆ್ಯಕ್ಚುಲಿ, ಬಿಕಾಸ್ ಜಾಬ್ ಅಪ್ಲಿಕೇಶನ್ ಲೆಟರ್ಸ್ you have the same format. Covering letter ಒಂದು ಪೇಜಲ್ಲಿ ಬರೀತೀರಾ. In the next page you will write the resume or biodata or curriculum vitae. So here when you write the letter of application, first you will write, see, for name you have to write XXX, for address you have to write YYY. So we are using the block format. ಹಾಗಾಗಿ XXX YYY ಅಂತ ಬರೀತೀರಾ. ನೆಕ್ಸ್ಟ್ ಲೀವ್ ಒನ್ ಲೈನ್ ಆ್ಯಂಡ್ ರೈಟ್ ದ ಡೇಟ್ ವಿಚ್ ಇಸ್ ಗಿವನ್. ಸೊ ಆ ನ್ಯೂಸ್ ಪೇಪರಲ್ಲಿ ಯಾವಾಗ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಆಗಿದ್ದು ಅನ್ನೋ ಡೇಟ್ ಕೊಟ್ಟಿರ್ತಾರೆ. ಸೊ ಆ ಡೇಟನ್ನು ಬರೀತೀರಾ. ನೆಕ್ಸ್ಟ್ ಲೀವ್ ಒನ್ ಲೈನ್ ಆ್ಯಂಡ್ ರೈಟ್ ದ ಟು ಅಡ್ರೆಸ್, ಯಾರಿಗೆ ಈ ಲೆಟರ್ನ ಬರೀತೀವಿ ಅನ್ನೋದನ್ನು ಕೊಟ್ಟಿರ್ತಾರೆ. ಇಲ್ಲಿ ಅಪ್ಲೈ ವಿತಿನ್ 10 days. ಸೊ ಹಿಯರ್ ಆ ಡೇಟ್ ಡೆಕ್ಕನ್ ಕ್ರಾನಿಕಲ್ ಅನ್ನೋ ಪೇಪರಲ್ಲಿ ಬಂದಿದೆ, 10th August 2024 ಬಂದಿದೆ. ಸೊ ಹಾಗಾಗಿ ನೀವು ಬರೆಯೋದಲ್ಲಿ 10th August XXX. See, I will tell you how to write the covering letter. XXX YYY. ಆಮೇಲೆ ಲೀವ್ ಒನ್ ಲೈನ್ 10th August 2024, ಲೀವ್ ಅನದರ್ ಲೈನ್. ಆಮೇಲೆ ಯಾರಿಗೆ ಬರೀತಾ ಇದ್ದೀವಿ, ದ ಚೇರ್ಮನ್ HR ಫಾರ್ಟಿಸ್ ಹಾಸ್ಪಿಟಲ್ಸ್, ಕನಿಂಗ್ಯಾಮ್ ರೋಡ್, ವಸಂತ ನಗರ್, ಬೆಂಗಳೂರು ಅಂತ ಬರೀತೀರಾ. ದೆನ್ ಲೀವ್ ಒನ್ ಲೈನ್ ಆ್ಯಂಡ್ ರೈಟ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಅಥವಾ ಜಸ್ಟ್ ಸರ್ ಆರ್ ಮೇಡಮ್ ಕಾಮ್. ದೆನ್ ನೆಕ್ಸ್ಟ್ ಲೈನಲ್ಲಿ ಯು ವಿಲ್ ರೈಟ್ ದ ಸಬ್ಜೆಕ್ಟ್ ಅನ್ನೋದನ್ನು ಕಂಪ್ಲೀಟಾಗಿ ಅಂಡರ್ಲೈನ್ ಮಾಡಬೇಕು. ವಾಟ್ ಇಸ್ ದ ಸಬ್ಜೆಕ್ಟ್? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಯಾವ ಪೋಸ್ಟಿಗೆ ಕರೆದಿದ್ದಾರೆ? ಆರ್ಥೋಪೆಡಿಕ್ ಸರ್ಜನ್. ಸೊ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಅಂತ ಬರೀತೀರ. ನೆಕ್ಸ್ಟ್ ಲೀವ್ ಒನ್ ಲೈನ್ ರೆಫರೆನ್ಸ್ ಅಂತ ಬರೆದುಬಿಟ್ಟು ಯು ವಿಲ್ ರೈಟ್, ಎಲ್ಲಿ ನೋಡಿದ್ದು ನೀವು ಅಡ್ವರ್ಟೈಸ್ಮೆಂಟ್ನ, ಡೆಕ್ಕನ್ ಕ್ರಾನಿಕಲ್, advertisement in Deccan Chronicle dated 10th August 2024. Then leave one line and write the body of the letter. Body of the letter, it is better you by heart. 3 to 4 sentences maximum. Body of the letter compulsory ಬರೀಲೇಬೇಕಾಗುತ್ತೆ. ಸೊ ಏನು ಬರೀತೀರಾ? ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, with respect to the subject mentioned above. I am applying for the post of orthopedic surgeon. I have enclosed
the necessary documents along with this application letter. I hope it meets your requirement. Looking forward to your quick response. Thank you. With regards, yours faithfully. Write your signature, that is XXX, scribble something. ಕೆಳಗಡೆ you will write it in brackets. XX ಅನ್ನೋದನ್ನು brackets ಅಲ್ಲಿ ಬರೀತೀರ. Next page ಅಲ್ಲಿ you will write resume in capital letters in the middle of the page. So a resume ಅಥವಾ biodata ಅಂತ ಬರೆದ್ಬಿಟ್ಟು write your name, write your permanent address, write your date of birth, write your educational qualification. So ಇಲ್ಲಿ ಕೊಟ್ಟಿರೋದನ್ನು ಬರೀರಿ MS in orthopedics ಅಂತ ಬರೀತೀರ. Then experience, work experience ಅಂತ ಬರೆದು you write 4 years of experience, 4 to 5 years ಅಂತ ಕೇಳಿದ್ದಾರೆ. Languages known ಅಂತ ಬರೀರಿ. Leave one line in between. Okay, languages known, English ಗೊತ್ತಿರಬೇಕು, regional language ಕನ್ನಡ, ಹಿಂದಿ ಅಂತ ಬರೀರಿ. So this is more than enough. And when you write the educational qualification, if you have time, ಸಮಯ ಇದ್ದರೆ ನೀವೇನು ಮಾಡ್ತೀರಾ, you will draw a column. This is given in your workbook. Column ಬರ್ಕೊಂಡು you will write name of the exam, year of passing, then percentage secured, board or university ಅಂತ ಬರೀತೀರ. ಸೊ ಫಸ್ಟ್ ಬರೆಯೋದು your highest qualification, MS in orthopedics ಅಂತ ಬರೆದು write year of passing, write which university, write the percentage you have got. ನೆಕ್ಸ್ಟ್ ಅದ್ರ ಕೆಳಗಡೆ MS ಬರೀಲಿಕ್ಕೆ ಮುಂಚೆ you will write MBBS, ಅದಾದಮೇಲೆ you will write MBBS, then write university. ಅದೇ ರೀತಿ ದೆನ್ MBBS ಮುಂಚೆ ನೀವು PUC ಮಾಡಿರ್ತೀರಾ ಆ್ಯಂಡ್ SSLC, ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಮೋರ್ ದೆನ್ ಎನಫ್ ಫಾರ್ ಲೆಟರ್ ರೈಟಿಂಗ್. ಸೊ ಈ ರೀತಿ ನೀವು ಆನ್ಸರ್ ಮಾಡ್ಕೊಂಡು ಹೋದರೆ this will give you maximum marks, and actually it is very easy because they have given you the model question papers. ಹಾಗಾಗಿ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಎಕ್ಸಾಮ್ ರೀತಿಯಲ್ಲೇ 3 hours ಟೈಮ್ ಇಟ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೆಯೋ ರೀತಿಯಲ್ಲೇ ಮನೆಯಲ್ಲೇ ಅಭ್ಯಾಸ ಮಾಡಿ. ದಿಸ್ ವಿಲ್ ಗಿವ್ ಯು ಆಪ್ಟಿಮಮ್ ಕಾನ್ಫಿಡೆನ್ಸ್ ಆ್ಯಂಡ್ ಯು ವಿಲ್ ಸ್ಕೋರ್ ವೆರಿ ವೆಲ್ ಇನ್ ಯೋರ್ ಇಂಗ್ಲೀಷ್ ಎಕ್ಸಾಮ್. ಆ್ಯಂಡ್ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ forget to press the notification bell button. All right, please share it with your friends also. I believe this video was very useful to you. Wish you all the best. Thank you.